ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 7ನೆಯ ಪಂಚತನ್ಮಾತ್ರ ಸಂಧಿ ಅಥವಾ ದುರಿತ ನಿವಾರಣ ಸಂಧಿ ಅಂತ ಕರೆಸ್ಕೊಂಡಿರುವಂಥ ಸಂಧಿಯ 27ನೇ ಶ್ಲೋಕದವರೆಗೆ ಹಿಂದೆ ಶ್ರವಣ ಮಾಡಿದವು. ಭಗವಂತನ ಕಾರಣ, ಅಂಶ, ಆವೇಶ, ವ್ಯಾಪ್ತ, ಅವತಾರ, ಕಾರ್ಯ, ಅವ್ಯಕ್ತ, ವ್ಯಕ್ತ, ವಿಭೂತಿ, ಅಂತರ್ಯಾಮಿ ಮೊದಲಾದ ರೂಪಗಳನ್ನು ಅಲ್ಲಿ ವರ್ಣನೆ ಮಾಡಿದರು ದಾಸರು. ಮುಂದೆ 28ನೇ ಪದ್ಯದಲ್ಲಿ ಜಗತ್ತನ್ನು ಆತ ಹೇಗೆ ಪೋಷಿಸಿಕೊಂಡಿದ್ದಾನೆ, ಹೇಗೆ ಧಾರಣೆ ಮಾಡಿಕೊಂಡಿದ್ದಾನೆ ಅನ್ನೋದನ್ನು ಶ್ರವಣ ಮಾಡ್ತೀವಿ. ಮಣಿಗಳೊಳಗಿಹ ಸೂತ್ರದಂದದಿ ಪ್ರಣವ ಪ್ರತಿಪಾದ್ಯನು ಚೇತನಾಚೇತನ ಜಗತ್ತಿನೊಳ ಅನುದಿನದಿ ಆಡುವನು ಸುಖಪೂರ್ಣ. ದಣಿವಿಕೆಯು ಇವನಿಗಿಲ್ಲ ಬಹುಕಾರುಣಿಕ ಅನಂತಾನಂತ ಜೀವರ ಗಣದೊಳಗೆ ಏಕಾಂಶ ರೂಪದಿ ನಿಂತು ನೇಮಿಸುವ. ಮಣಿಗಳೊಳಗೆ ಸೂತ್ರದಂತೆ ಈ ಭಗವಂತ ಚೇತನ ಮತ್ತು ಅಚೇತನ ರೂಪವಾದಂತಹ ಜಗತ್ತನ್ನ ಪೂರ್ಣವಾಗಿ ಧಾರಣೆ ಮಾಡಿಕೊಂಡಿದ್ದಾನೆ ಮತ್ತು ಆ ಜಗತ್ತಿನಲ್ಲಿ ಆತ ವಿಹಾರ ಮಾಡ್ತಿದ್ದಾನೆ. ಇವನಿಗೆ ಅಷ್ಟೆಲ್ಲ ದೊಡ್ಡ ಕಾರ್ಯವನ್ನು ಮಾಡಿದ್ರಿಂದ ಯಾವುದೇ ದಣಿವಿಲ್ಲ ಮತ್ತು ಬಹಳ ಕರುಣಾಳು ಆದ್ರಿಂದಲೇ ಅನಂತಾನಂತ ಜೀವರಿಗೆ ಅವರಿಗೆ ಯಾವ್ಯಾವ ಗತಿಯನ್ನು ಒದಗಿಸಬೇಕು, ತನ್ನನ್ನು ಸೇವನೆ ಮಾಡುವಂಥ ಸಾತ್ವಿಕರಿಗೆ, ತನ್ನನ್ನು ತಿರಸ್ಕಾರ ಮಾಡುವಂಥ ಮಧ್ಯಮರಿಗೆ ಮತ್ತು ದ್ವೇಷಿಸುವಂಥ ಅಧಮರಿಗೆ ಯಾವ್ಯಾವ ಗತಿಯನ್ನು ಆತ ಕೊಡಬೇಕೋ ಅಂಥ ಎಲ್ಲ ಕ್ರಿಯೆಗಳನ್ನು ನಿತ್ಯ ಮಾಡ್ತಿರ್ತಾನೆ. ಜೀವರೊಳಗೆ ಒಂದೊಂದು ರೂಪದಿಂದ ನಿಂತು ಆತ ನಿಯಮಿಸ್ತಿರ್ತಾನೆ. ಜೀವರೊಳಗೆ ಬಿಂಬ ರೂಪದಿಂದ ಆತ ಇದ್ದಾನೆ. ಅನಂತಾನಂತ ಜೀವರ ಗಣದೊಳಗೆ ಏಕಾಂಶ ರೂಪದಿ ಒಂದು ರೂಪದಿಂದ ಇದ್ದುಕೊಂಡು ಬಿಂಬರೂಪಿಯಾಗಿ ಆತ ಇದ್ದು ತಾನು ಕೆಲಸಗಳನ್ನು ಮಾಡಿ ಅವರ ಮೂಲಕ ಮಾಡಿಸ್ತಾನೆ. ಈ ಸೂತ್ರದೊಳಗೆ ಮಣಿಗಳೊಳಗೆ ಸೂತ್ರ ಇರುವಂತೆ ಅಂತ ಬಂತು. ಒಂದು ಹಾರದಲ್ಲಿ ಮಣಿಗಳೆಲ್ಲ ಆ ಸೂತ್ರವನ್ನೇ ಅವಲಂಬಿಸಿರ್ತವೆ. ಸೂತ್ರ ಒಂದು ವೇಳೆ ತುಂಡಾದರೆ ಅಥವಾ ಸೂತ್ರವನ್ನು ತೆಗೆದು ಒಗೆದ್ರೆ ಅಲ್ಲಿರುವಂತಹ ಮಣಿಗಳೆಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತವೆ, ಚೆಲ್ಲಾಪಿಲ್ಲಿಯಾಗಿ ಬಿದ್ದು ಹೋಗ್ತವೆ. ಹಾಗೆ ಆ ಮಣಿಗಳು ಒಂದು ಸುವ್ಯವಸ್ಥಿತವಾಗಿರ್ಲಿಕ್ಕೆ ಆ ದಾರ ಹೇಗೆ ಅದಕ್ಕೆ ಆಧಾರಭೂತವಾಗಿದೆಯೋ ಅದರಂತೆ ಜಗತ್ತೆಲ್ಲವೂ ಕೂಡ ಈ ಪರಮಾತ್ಮನನ್ನು ಆಧರಿಸಿಕೊಂಡಿದೆ ಅಂತ ಶಾಸ್ತ್ರ ಹೇಳಿದೆ. ಅದಕ್ಕೆ ಮೂಲವಾದಂಥ ಕೆಲವು ಸಂಗತಿಗಳು ಹೀಗಿವೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಭಗವದ್ಗೀತಾ ಕೃಷ್ಣನೇ ಹೇಳಿದ್ದು. ಸರ್ವಮಿದಂ ಪ್ರೋತಂ, ಈ ಜಗತ್ತೆಲ್ಲವೂ ಕೂಡ ಚೇತನಾಚೇತನಾತ್ಮಕವಾದಂಥ ಈ ಜಗತ್ತೆಲ್ಲವೂ ಕೂಡ ಮೈ ಸರ್ವಮಿದಂ ಪ್ರೋತಂ, ನನ್ನಲ್ಲಿ ಇದು ಹೆಣೆದುಕೊಂಡಿದೆ, ನನ್ನನ್ನು ಅವಲಂಬಿಸಿಕೊಂಡಿದೆ. ಹೇಗೆಂದ್ರೆ ಸೂತ್ರೇ ಮಣಿಗಣ ಇವ, ಮಣಿಗಳ ಗಣಗಳು, ಮಣಿ ರತ್ನಗಳು, ಮುತ್ತುಗಳು ಎಲ್ಲ ಸೂತ್ರವನ್ನು ಹೇಗೆ ಅವಲಂಬಿಸಿಕೊಂಡಿದೆಯೋ ಹಾಗೆ ನನ್ನನ್ನು ಈ ಜಗತ್ತೆಲ್ಲವೂ ಕೂಡ ಅವಲಂಬಿಸಿಕೊಂಡಿದೆ ಅಂತ ಭಗವಂತ ಹೇಳಿದ ಮಾತಿದೆ. ಆ ಗೀತೆಯನ್ನು ಆಧರಿಸಿಕೊಂಡು ದಾಸರು ಅದನ್ನು ಇಲ್ಲಿ ಕನ್ನಡದಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮೈ ಸರ್ವಮಿದಂ ಪ್ರೋತಂ ಅಂತ ಹೀಗೆ ಬಂತು. ಆ ಜಗತ್ತೆಲ್ಲವೂ ಕೂಡ ಪರಮಾತ್ಮನನ್ನು ಅವಲಂಬಿಸಿಕೊಂಡಿದೆ. ಆತ ಪ್ರಣವ ಪ್ರತಿಪಾದ್ಯ ಅಂತ ಬಂತು. ಪ್ರಣವದ ಬಗ್ಗೆ ಇಲ್ಲಿ ತನಕ ಈ ಹಿಂದೆ ಪಂಚ ತನ್ಮಾತ್ರ ಅಥವಾ ವಿಭೂತಿ ಸಂಧಿ ಯಾವುದೋ ಇದ್ದಿರಬೇಕು. ಅಲ್ಲಿ ಓಂಕಾರದ ಬಗ್ಗೆ ಹೇಳಿದ್ದೆ. ಓಂಕಾರಕ್ಕೆ 8 ಅವಯವಗಳು, ಅ, ಉ, ಮ, ನಾದ, ಬಿಂದು, ಕಲ, ಶಾಂತ, ಅತಿಶಾಂತ, ಹೀಗೆ 8 ಅವಯವಗಳು ಓಂಕಾರಕ್ಕೆ. ಅವೆಲ್ಲ ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವಂಥ ರೂಪಗಳನ್ನು ಹೇಳ್ತವೆ. ಅವು ಈ 50 ಅಕ್ಷರಗಳಿವೆ ಅಲ್ಲ, ಅದಿಂದ ಪ್ರಾರಂಭ ಮಾಡಿಕೊಂಡು ಹ ತನಕ ಅಥವಾ 51 ಪರಿಗಣನೆ ಮಾಡಿದ ಕ್ಷ ತನಕ, ಅದಕ್ಕೆ ಆ 50 ಅಕ್ಷರಗಳೆಲ್ಲವೂ ಕೂಡ 8 ಅಕ್ಷರಗಳಲ್ಲಿ ಸಮ್ಮಿಲಿತ ಆಗಿವೆ ಅಂತ ಕೂಡ ಹಿಂದೊಂದು ಬಾರಿ ಹೇಳಿದ್ದೆ. ಈಗ ಆ ಓಂಕಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೆಲವು ವಿವರಗಳನ್ನು ಛಾಂದೋಗ್ಯ ಉಪನಿಷತ್ತು ಮತ್ತು ಐತರೇಯ ಉಪನಿಷತ್ತಿನ ಬಂದಂತೆ ಶ್ರವಣ ಮಾಡಬೇಕು. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಸಮನ್ವಯ ಅನ್ನೊಂದು ಗ್ರಂಥವನ್ನು ಆಚಾರ್ಯರು ಉದಾಹರಣೆ ಮಾಡ್ತಾರೆ. ಓಂ ನಾಮಾನ ಉಪಾಸೀತ ತದರ್ಥ ಗುಣಪೂರ್ವಕಂ ಓತತ್ವಾತ್ ಅವನಾತ್ ಮಾನಾತ್ ಅಧಿಕ ಉಚ್ಚತ್ವ ಕಾರಣಾತ್ ಆನಂದಾತ್ ಓಜಸಶ್ಚೈವ ಭರಣಾತ್ ಓಂ ಉದಾಹೃತಃ. ಓಂ ಅಂತ ಭಗವಂತನ ಯಾಕೆ ಕರೀತಾರೆ? ಓಂ ಅಂತ ಅನ್ನೋದನ್ನ ಪ್ರತಿಯೊಂದು ಮಂತ್ರದ ಆರಂಭದಲ್ಲೂ ಹೇಳ್ತೇವೆ. ತತ್ರ ತಾರಾಥ ಮೂಲತ್ವಂ ಸರ್ವಶಾಸ್ತ್ರಸ್ಯ ಚೇಷ್ಯತೆ ಅಂತ ಅನುವ್ಯಾಖ್ಯಾನದ ಮಾತು ಅಥವಾ ಬ್ರಹ್ಮಸೂತ್ರದ ಭಾಷೆದ್ದು ಮಾತಿದ್ದಿರಬೇಕು. ಸರ್ವಶಾಸ್ತ್ರಸ್ಯ, ಎಲ್ಲಾ ಶಾಸ್ತ್ರಗಳು ಬ್ರಹ್ಮಸೂತ್ರಗಳಿಂದ ಆರಂಭ ಮಾಡಿಕೊಂಡು ವೇದವನ್ನು ಆರಂಭ ಮಾಡಿಕೊಂಡು
ಉಳಿದೆಲ್ಲ ಮಂತ್ರಗಳಿಗೂ ತಾರ ಅಥ ಮೂಲತ್ವಂ. ತಾರ ಅಂದ್ರೆ ಓಂಕಾರ, ಅಥ ಅಂದ್ರೆ ಅಥ ಶಬ್ದ. ಇವೆರಡೂ ಕೂಡ ಆರಂಭದಲ್ಲಿ ಇದ್ದೇ ಇರಬೇಕು. ತಾರ ಅಥ ಮೂಲತ್ವಂ, ಮೂಲ ಅಂದ್ರೆ ಮೊದಲು ಇರಬೇಕು. ಓಂಕಾರವನ್ನು ಮತ್ತು ಅಥ ಶಬ್ದವನ್ನು ಪಠನ ಮಾಡಿ ಮುಂದೆ ಎಲ್ಲಾ ಶಾಸ್ತ್ರಗಳನ್ನು ಪಠನ ಮಾಡಬೇಕು. ಎಲ್ಲಾ ಶಾಸ್ತ್ರಗಳನ್ನು ಮುಂದೆ ಪ್ರವಚನ ಇತ್ಯಾದಿಗಳನ್ನು ಮಾಡಬೇಕು, ರಚನೆ ಮಾಡಬೇಕು ಅಂತ ಅದರ ಅಭಿಪ್ರಾಯ. ಓಂಕಾರವನ್ನು ಎಲ್ಲ ಕಡೆ ಹೇಳ್ತೀವಿ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳ್ತೀವಿ. ಪ್ರತಿಯೊಂದು ಸೂತ್ರಕ್ಕೂ ಆದ್ಯಂತದಲ್ಲಿ ಓಂಕಾರವನ್ನು ಹೇಳ್ತೇವೆ. ಹಾಗೆ ಎಲ್ಲಾ ಮಂತ್ರಗಳಿಗೂ ತಂತ್ರಸಾರದಲ್ಲಿ ಉದಾಹರಣೆಯಾಗಿಂಥ ಎಲ್ಲಾ ಮಂತ್ರಗಳು ಉಳಿದ ಎಲ್ಲಾ ಕಡೆ ಓಂಕಾರವನ್ನು ಆದ್ಯಂತದಲ್ಲಿ ಓಂಕಾರವನ್ನು ಹೇಳ್ತೀವಿ. ಆ ಓಂಕಾರಕ್ಕೆ ಅರ್ಥ ಏನು? ಓಂಕಾರ ಅಂತ ಅನ್ನೋದು ಅವ ಅನ್ನೋ ಧಾತುವಿನಿಂದ ಹುಟ್ಟಿದ್ದು. ಆ ಅವ ಅನ್ನೋ ಧಾತುವನ್ನ ತಿಳ್ಕೊಂಡ್ಬಿಟ್ರೆ, ಧಾತುವಿನ ಅರ್ಥ ತಿಳ್ಕೊಂಡ್ಬಿಟ್ರೆ ಆ ಓಂಕಾರಕ್ಕಿರುವಂತಹ ಅರ್ಥಗಳೆಲ್ಲ ತಾನಾಗೆ ಒಂದೊಂದಾಗಿ ತೆರ್ಕೊಳ್ತವೆ. ಅವ ಅಂತ ಅನ್ನೋದು ಧಾತುವಿನ ಮೂಲ ರೂಪ. ಅವ, ರಕ್ಷಣ, ಗತಿ, ಕಾಂತಿ, ಜ್ಞಾನ, ಪ್ರವೇಶ, ಈ ಕೆಲವನ್ನು ಹೇಳಿದೆ. ಪ್ರವೇಶಾದಿಶು ಅಂತ ಹೇಳಿಬಿಡ್ತಾರೆ ಅಲ್ಲಿ. ಹಾಗಾಗಿ ಅವ ಅನ್ನೋ ಮೂಲ ರೂಪಕ್ಕೆ ಇವೆಲ್ಲ ಅರ್ಥ. ರಕ್ಷಣೆ ಮಾಡ್ತಾನೆ ಅಂತ ಅರ್ಥ, ಗತಿ ಗಮನ ಅಂತ ಅರ್ಥ, ಅಂದ್ರೆ ಗತಿ ಅನ್ನೋದು ವ್ಯಾಪ್ತಿ ಅಂತ ತಿಳ್ಕೊಳ್ಬಹುದು. ಕಾಂತಿ ಆತ ಪ್ರಕಾಶಮಾನನಾಗಿದ್ದಾನೆ ಅಂತ ತಿಳ್ಕೊಳ್ಬಹುದು. ಜ್ಞಾನ ಸ್ವರೂಪನಾಗಿದ್ದಾನೆ, ಜ್ಞಾನದಾಯಕನಾಗಿದ್ದಾನೆ ಅಂತ ತಿಳ್ಕೊಳ್ಬಹುದು. ಮತ್ತು ಪ್ರವಿಷ್ಟ, ಈ ಜಗತ್ತಿನಲ್ಲೆಲ್ಲವೂ ಕೂಡ ಆತ ಪ್ರವಿಷ್ಟನಾಗಿದ್ದಾನೆ, ಪ್ರವಿಷ್ಟನಾಗಿದ್ದು ಈ ಜಗತ್ತನ್ನು ಆತ ನಿಯಮಿಸ್ತಾನೆ ಅಂತ ಹೀಗೆ ಅರ್ಥ ತಿಳ್ಕೊಳ್ಬಹುದು. ಆದ್ರಿಂದ ಓತತ್ವಾತ್, ಅವನಾತ್, ಅವನ ಅಂದ್ರೆ ರಕ್ಷಣೆ ಮಾಡುವುದ್ರ ಮೂಲಕ, ಮಾನಾತ್ ಜ್ಞಾನ ಸ್ವರೂಪನಾದ್ರಿಂದ, ಅಧಿಕ ಉಚ್ಚತ್ವ ಕಾರಣಾತ್, ಈ ಜಗತ್ತಿನ ಎಲ್ಲ ವಸ್ತುಗಳು ಚೇತನಾಚೇತನ ಸಮಸ್ತ ವಸ್ತುಗಳಿಗಿಂತ ಆತ ಉಚ್ಚ ಅನ್ನೋ ಕಾರಣಕ್ಕಾಗಿ, ಆನಂದಾತ್ ಓಜಸಶ್ಚೈವ, ಆನಂದ ಸ್ವರೂಪ ಅನ್ನೋ ಕಾರಣಕ್ಕಾಗಿ, ಓಜಸಶ್ಚೈವ ಶಕ್ತಿ ಸ್ವರೂಪ ಅನ್ನೋ ಕಾರಣಕ್ಕಾಗಿ, ಭರಣಾತ್ ಜಗತ್ತನ್ನು ಪೋಷಿಸ್ತಾನೆ ಅನ್ನೋ ಕಾರಣಕ್ಕಾಗಿ, ಹೊತ್ಕೊಂಡಿದ್ದಾನೆ ಮತ್ತು ರಕ್ಷಿಸ್ತಾನೆ. ಕೂರ್ಮಾದಿ ರೂಪಗಳಿಂದ ಜಗತ್ತನ್ನು ತನ್ನ ಮೇಲೆ ಹೊತ್ಕೊಂಡಿದ್ದಾನೆ. ವಿಷ್ಣು ಕೂರ್ಮ ಅಂತಿದೆ, ಈ ಬ್ರಹ್ಮಾಂಡಕ್ಕೆಲ್ಲ ಅದೇ ಆಧಾರ. ಹಾಗೆ ಭರಣ ಬೇರೆ, ರಕ್ಷಣ ಬೇರೆ. ರಕ್ಷಣ ಅಂದ್ರೆ ಜಗತ್ತನ್ನು ಕಾಪಾಡೋದು, ಭರಣ ಅಂದ್ರೆ ಹೊತ್ಕೊಂಡಿರೋದು. ಭರಣಾತ್ ಓಂ ಉದಾಹೃತ ಅಂತ ಸಮನ್ವಯ ಅನ್ನೋ ಗ್ರಂಥದಲ್ಲಿ ಉದಾಹರಣೆಗೊಂಡಿರುವಂತಹ ಒಂದು ಶ್ಲೋಕ ಅದು. ಅದು ಓಂಕಾರದಲ್ಲಿ ಅ ಉ ಮ ಅಂತ ಹೀಗೆ 3 ಅಕ್ಷರಗಳಿವೆ. ಅಲ್ಲಿ ಅಕಾರ ಅಂತ ಅನ್ನೋದು ಅಧಿಕತ್ವವನ್ನು ಮತ್ತು ಆನಂದವನ್ನು ಹೇಳ್ತದಂತೆ. ಭಗವಂತ ಎಲ್ಲದಕ್ಕಿಂತ ಅಧಿಕ ಮತ್ತು ಆತ ಆನಂದ ಸ್ವರೂಪ ಅಂತ ಅನ್ನೋದನ್ನು ಹೇಳ್ತದೆ. ಉಕಾರ ಅಂತ ಅನ್ನೋದು ಉಚ್ಚತ್ವವನ್ನು ಮತ್ತು ಕಾಂತಿಯನ್ನ, ಈ ಪ್ರಕಾಶಮಾನನಾಗಿದ್ದಾನೆ ಅನ್ನೋದನ್ನು ಹೇಳ್ತದೆ. ಮಕಾರ ಆತ ಜ್ಞಾನ ಸ್ವರೂಪ ಮತ್ತು ಜಗತ್ತನ್ನು ಪೋಷಣೆ ಮಾಡ್ತಾನೆ ಅನ್ನೋ ಅರ್ಥವನ್ನು ಹೇಳ್ತದೆ. ಓತಮಸ್ಮಿನ್ ಜಗತ್ ಸರ್ವಂ ಅತ್ಯುಚ್ಚಶ್ಚ ಅಖಿಲೈ ಗುಣೈ ಇತ್ಯೋಮಿತಿ ಸದೋಪಾಸ್ಯ ಸಹ ಅಕ್ಷರ ಪುರುಷೋತ್ತಮ ಉಚ್ಚತ್ವಾತ್ ಗೀಯಮಾನತ್ವಾತ್ ಸ್ಥಾನಾದ್ ಉದ್ಗೀತ ಉಚ್ಯತೆ. ಇಡೀ ಜಗತ್ತೆಲ್ಲ ಭಗವಂತನಲ್ಲಿ ನೆಲೆಸಿದೆ, ಅವನನ್ನು ಅವಲಂಬಿಸಿಕೊಂಡೇ ಇದೆ. ಅವನು ಸಕಲ ಗುಣಪೂರ್ಣ, ಆದ್ರಿಂದ ಅತ್ಯಂತ ಉತ್ಕೃಷ್ಟ. ಆದ್ರಿಂದ ಅವನನ್ನು ಪುರುಷೋತ್ತಮ ಅಂತ ಕರೀತಾರೆ, ನಾಶರಹಿತ ಅಂತ ಕರೀತಾರೆ. ಹಾಗಾಗಿ ಅವನನ್ನು ಓಂ ಅಂತ ಉಪಾಸನೆ ಮಾಡಬೇಕು. ಓಮಿತ್ಯೇತದಕ್ಷರ ಮುದ್ಗೀತ ಉಪಾಸೀತ ಅಂತಿದೆ. ಬಹುಶಃ ಚಾಂದೋಗ್ಯ ಅಥವಾ ಬೃಹದಾರಣ್ಯಕದ ಮಾತಿದ್ದಿರಬೇಕದು. ಅವನನ್ನ ಉದ್ಗೀತ ಅಂತ ಕೂಡ ಕರೀತಾರೆ. ಯಾಕೆ ಉದ್ಗೀತ ಅಂತ ಕರೀತಾರೆ ಅಂದ್ರೆ, ಹಿಂದೆ ಹೇಳಿದ್ದೆ, ಗೀತಾ ಅಂತ ಶಬ್ದ ಎಲ್ಲರಿಗೂ ಗೊತ್ತು. ಗೀತಾ ಅಂತ ಮತ್ತೊಂದು ಶಬ್ದ ಇದೆ ಮಹಾಪ್ರಾಣದ್ದು. ಅವನು ಅತ್ಯಂತ ಉತ್ಕೃಷ್ಟ ಮತ್ತು ವೇದದಲ್ಲಿ ಸ್ತುತ್ಯ. ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಭಗವದ್ಗೀತಾದ ಮಾತು. ವೇದಗಳಲ್ಲಿ ಅವನೇ ಸ್ತುತ್ಯ, ಸರ್ವರಿಗೆ ಆಶ್ರಯ. ಆದ್ರಿಂದ ಅವನನ್ನು ಉದ್ಗೀತ ಅಂತ ಹೀಗೆ ಕೂಡ ಹೇಳ್ತಾರೆ. ಓಮಿತ್ಯೇನಂ ಸಮುದ್ದೇಶ್ಯ ಶುದ್ಗಾತ ಗಾಯತಿ ಸ್ಫುಟಂ. ಈ ಭಗವಂತನನ್ನು ಉದ್ದೇಶಿಸಿಕೊಂಡು ಓಂ ಅಂತ ಉದ್ಗಾತ್ರಗಳು. ಯಾಗ ಮಾಡುವಾಗ ಋತ್ವಿಕ್ಗಳಿರ್ತಾರೆ, ಅನೇಕ ಜನ ಪುರೋಹಿತರಲ್ಲಿರ್ತಾರೆ. ಒಬ್ಬರಿಗೆ ಋತ್ವಿಕ್ ಅಂತ ಹೆಸರಿರ್ತದೆ, ಅಧ್ವರಿ ಅಂತ ಮತ್ತೊಬ್ಬರಿಗೆ ಹೆಸರಿರ್ತದೆ, ಬ್ರಹ್ಮ ಅಂತ ಒಬ್ಬ ಇರ್ತಾನೆ. ಉದ್ಗಾತೃ ಅನ್ನುವಂಥ ಋತ್ವಿಕ್ ಏನ್ ಮಾಡ್ತಾನೆ, ಆ ಭಗವಂತನನ್ನು ಉದ್ದೇಶಿಸಿಕೊಂಡು ಓಂ ಅಂತ ಗಾನ ಮಾಡ್ತಾನೆ. ಅದಕ್ಕಾಗಿ ಆತನನ್ನ ಓಂಕಾರ ವಾಚ್ಯ ಅಂತ ಉಪಾಸನೆ ಮಾಡಬೇಕು. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿರುವಂತಹ ಮಾತು. ಹಾಗೆ ಐತರೇಯ ಉಪನಿಷತ್ನಲ್ಲೂ ಕೂಡ ಮಾತಿದೆ. ಈ ಓಂಕಾರ ಅಂತ ಅನ್ನೋದು ವೇದಗಳ ಸಾರ ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಅದು ಛಾಂದೋಗ್ಯ ಉಪನಿಷತ್ನಲ್ಲೇ, ಉಪನಿಷತ್ ಭಾಷ್ಯದಲ್ಲೆಲ್ಲ ಉಪನಿಷತ್ನಲ್ಲೇ ವರ್ಣಿತ ಆಗಿರುವಂತಹ ವಿಷಯ. ಪ್ರಜಾಪತಿರ್ ಲೋಕಾನ್ ಅಭ್ಯತಪತ್ ತೇಭ್ಯ ಅಭಿತಪ್ತೇಭ್ಯ ತ್ರೈವಿದ್ಯಾ ಸಂಪ್ರಾಸ್ರವತ್ ತಾಂ ಅಭ್ಯತಪತ್. ಪ್ರಜಾಪತಿ ಅಂದ್ರೆ ಭಗವಂತ. ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರೀತೀರಿತ ಅಂತ ಭಾಷ್ಯದ ವಾಕ್ಯ. ಅದಕ್ಕಾಗಿ ಅವನೇನು ಮಾಡಿದ, ಲೋಕಾನ್ ಅಭ್ಯತಪತ್,
ಸ್ವಲ್ಪ ಆಲೋಚನೆ ಮಾಡಿ ನೋಡಿದ. ಮೊದಲು ಅವನಿಗೆ ಗೊತ್ತಿರಲಿಲ್ಲ, ಆಮೇಲೆ ಆಲೋಚನೆ ಮಾಡಿದಾಗ ಗೊತ್ತಾಯ್ತು ಅಂತಲ್ಲ, ಅವನು ಆ ಜ್ಞಾನ ಸ್ವರೂಪನಾಗಿದ್ದ ಅಂತಲೇ ಅರ್ಥ. ಶಬ್ದ ರಾಶಿ ಇದೆ, ದೊಡ್ಡ ಶಬ್ದ ರಾಶಿ ಇದೆ. ಆ ದೊಡ್ಡ ಶಬ್ದ ರಾಶಿಯಲ್ಲಿ ಸಾರಭಾಗ ಯಾವುದು? ಅನೇಕ ಶಾಸ್ತ್ರಗಳಿವೆ. ಅದರಲ್ಲಿ ಶಬ್ದ ರಾಶಿಯಲ್ಲಿ ಸಾರಭೂತವಾದದ್ದು ಯಾವುದು ಅಂತ ಹೀಗೆ ಕಂಡಾಗ, ಹೀಗೆ ಆತ ಆಲೋಚನೆ ಮಾಡಿದಾಗ, ತೇಭ್ಯ ತ್ರಯೀ ವಿದ್ಯಾ ಸಂಪ್ರಾಸ್ತ್ರವತ್. ತ್ರಯೀ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅನ್ನುವಂಥ ಈ 3 ವೇದಗಳಿಗೆ ತ್ರಯೀ ಅಂತ ಕರೀತಾರೆ. ಈ ವಿದ್ಯೆ ಅಲ್ಲಿ ಹೊರಹೊಮ್ಮಿತು. ಆ ಋಗಾದಿಗಳಲ್ಲಿ ಯಾವುದು ಸಾರಭಾಗ? ಅವನಿಗೆ ಮತ್ತೆ ಆತ ಆಲೋಚನೆ ಮಾಡಿ ನೋಡಿದ. ಭೂಹು ಭುವಃ ಸ್ವಹ, ಭೂರ್ಭುವ ಸ್ವಹ ನಿತ್ಯ ಗಾಯತ್ರಿ ಜಪ ಮಾಡ್ತೀವಿ. ಈ 3 ವ್ಯಾಹೃತಿಗಳೇನಿವೆ, ಈ 3 ವ್ಯಾಹೃತಿಗಳು ಆ ಋಗಾದಿ ವೇದಗಳ ಸಾರಭಾಗ. ಭಗವಂತನನ್ನ ಗುಣಪೂರ್ಣ, ಜ್ಞಾನಸ್ವರೂಪ ಇತ್ಯಾದಿ ಹೇಳ್ತಾವು. ಅದಕ್ಕಾಗಿ ಅವೇ ಅದರ ಸಾರಭಾಗ ಅಂತ ಗೊತ್ತಾಯಿತು. ತಸ್ಯಾಹ ಅಭಿತಪ್ತಾಯಾಹ ಏತಾನಿ ಅಕ್ಷರಾಣಿ ಸಂಪ್ರಾಸ್ರವಂತ ಭೂರ್ಭುವ ಸುವರಿತಿ. ಭೂಹು ಭುವಃ ಸುವಹ ಅನ್ನುವಂಥ ಅಕ್ಷರಗಳು ಹೊರಹೊಮ್ಮಿದವು. ತಾನೇ ಅಭ್ಯುತಪತ್, ಮತ್ತೆ ಆತ ಆಲೋಚನೆ ಮಾಡಿದ. ಅದರಿಂದ ತೇಭ್ಯ ಅಭಿತಪ್ತೇಭ್ಯ ಓಂಕಾರ ಸಂಪ್ರಾಸ್ರವತ್. ಭೂಹು ಭುವಃ ಸುವಹ ಅನ್ಲಿಕ್ಕೂ ಕಷ್ಟ ಆದ್ರೆ ಇನ್ನೇನು ಅನ್ಬೇಕು ಅಂತಂದ್ರೆ ಓಂಕಾರ ಅದರಿಂದ ಹೊರಹೊಮ್ಮಿತು. ತದ್ಯಥಾ ಶಂಕುನಾ ಸರ್ವಾಣಿ ಪರ್ಣಾನಿ ಸಂತೃಣ್ಣಾನಿ ಏವಂ ಏತೇನ ಓಂಕಾರೇಣ ಸರ್ವಾ ವಾಕ್ ಸಂತೃಣ್ಣ. ಭೂಹು ಭುವಃ ಸುಹ ಅನ್ನೋದ್ರಲ್ಲಿ ಸಾರ ಯಾವುದು ಅಂದ್ರೆ ಓಂಕಾರವೇ ಸಾರ ಅಂತ ತಿಳಿತು. ಅದು ಹೇಗೆ ಅಂತಂದ್ರೆ, ಈ ಒಂದು ಚೂಪಾದ ಮೊಳೆಯಲ್ಲಿ ಎಲ್ಲ ಎಲೆಗಳನ್ನು ಚುಚ್ಚುತ್ತೇವೆ. ಒಂದಿಷ್ಟು ರಾಶಿ ಎಲೆಗಳನ್ನು ಇಟ್ಕೊಂಡು ಅದ್ರ ಮೇಲೆ ಈಗ ಚುಚ್ಚಿದ್ರೆ ಆ ಚೂಪಾದ ಮೊಳೆ ಆ ಎಲ್ಲ ಎಲೆಗಳನ್ನು ಎತ್ತಿ ಹಿಡಿದಿರ್ತದೆ, ಧಾರಣೆ ಮಾಡಿರ್ತದೆ. ಅದರಂತೆ ಓಂಕಾರದಲ್ಲಿ ಎಲ್ಲ ವಚನಗಳು ಸೇರಿ ಹೋಗಿವೆ. ಉಳಿದೆಲ್ಲ ಶಬ್ದರಾಶಿ ಹೇಳುವಂತಹ ಅರ್ಥವನ್ನು ಕೂಡ ಓಂಕಾರ ಸಂಕ್ಷಿಪ್ತವಾಗಿ ಹೇಳ್ತದೆ. ಅಧಿಕ, ಉಚ್ಚ, ಜ್ಞಾನಪೂರ್ಣ, ಬಲಪೂರ್ಣ ಅಂತ ಹೇಳಿಬಿಟ್ರೆ ಭಗವಂತನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದಂತೆಯೇ. ಹೀಗೆ ಈ ಓಂಕಾರ ಅಂತ ಅನ್ನೋದು ಸರ್ವ ವೇದದ ಅರ್ಥಪೂರ್ಣವಾಗಿದೆ. ಓಂಕಾರ ಏವೇದಂ ಸರ್ವಂ, ಓಂಕಾರ ಏವೇದಂ ಸರ್ವಂ. ದ್ವಿರುಕ್ತಿ ದಾರ್ಢ್ಯಾಯ. 2 ಸರಿ ಯಾಕೆ ಹೇಳಿದ ಉಪನಿಷತ್ತು ಅಂದ್ರೆ ದಾರ್ಢ್ಯಕ್ಕಾಗಿ. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಹೀಗೆ ಬಂದಿದೆ. ಐತರೇಯ ಉಪನಿಷತ್ನಲ್ಲೂ ಕೂಡ ಈ ಓಂಕಾರದ ಬಗ್ಗೆ ವಿವರಣೆ ಬಂದಿದೆ. 8 ರೂಪಗಳನ್ನು ಹಿಂದೆ ಹೇಳಿದ್ದೆ. ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವಂಥ ರೂಪಗಳನ್ನ ಓಂಕಾರ ವರ್ಣನೆ ಮಾಡಿದೆ. ಓಂಕಾರದ ವಿಭಾಗಗಳು ಅಂತ ಹೇಳಿದ್ದೆ. ಅವೇ ನಾರಾಯಣ ಅಷ್ಟಾಕ್ಷರದ 8 ಅಕ್ಷರಗಳಿಂದ ಕೂಡ ಪ್ರತಿಪಾದ್ಯ ಆಗಿವೆ ಅಂತ ಹೇಳಿದ್ದೆ. ಅಲ್ಲಿ ತಂತ್ರಸಾರವನ್ನು ಮೂಲವನ್ನಾಗಿಟ್ಕೊಂಡು ದಾಸರು ಹೇಳಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಐತರೇಯ ಉಪನಿಷತ್ನಲ್ಲಿ ಅದೇ ಆ 8 ಓಂಕಾರದಿಂದ ವ್ಯಕ್ತ ಆಗುವಂತಹ 8 ರೂಪಗಳನ್ನು ಮತ್ತೊಂದು ರೀತಿಯಾಗಿ ಹೇಳಿದ್ದಾರೆ. ಅವನ್ನೂ ಕೂಡ ಓಂಕಾರದ ಉಚ್ಚಾರವನ್ನು ಮಾಡುವಾಗ ಮತ್ತು ಉಳಿದೆಲ್ಲ ಮಂತ್ರಗಳನ್ನು ಜಪ ಮಾಡುವಾಗ ಅದನ್ನ ಮನುಷ್ಯ ಅನುಸಂಧಾನ ಮಾಡಿಕೊಳ್ಬೇಕು ಅನ್ನೋದಕ್ಕಾಗಿ ಇದನ್ನು ಗಮನಿಸಬೇಕು. ಓಂಕಾರದ ಅರ್ಥ ಪ್ರಪಂಚ ಹೀಗಿದೆ. ತತ್ವಸಾರ ಅಂತ ಒಂದು ಗ್ರಂಥ, ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಉದಾಹೃತವಾಗಿರುವಂತಹ ಗ್ರಂಥ ಅದು. ಯತಃ ಅಕಾರಃ ಸದಾ ವಿಷ್ಣು ವಾಚಕತ್ವೇನ ಸಂಸ್ಥಿತಃ ತಸ್ಮಾತ್ ವರ್ಣತ್ರಯಾತ್ಮಾಯಂ ಪ್ರಣವೋಪಿ ತ್ರಯಾತ್ಮಕಂ. ಅ ಅಂ ಹ ಪುರಾಣ ಋಷಿ ವ್ಯಾಸಶಾಖಾ ಸಹಸ್ರಕೃತ ಅಂತ ಗೀತಾ ಭಾಷ್ಯದಲ್ಲಿ ಉದಾಹರಣೆ ಆಗಿರುವಂತಹ ಒಂದು ಶ್ಲೋಕ ಅದು. ಅ ಅಂ ಅಹ ಇವೆಲ್ಲ ಭಗವಂತನಿಗೆ ವಾಚಕನೇ. ಪುರಾಣ ಋಷಿ, ಪ್ರಾಚೀನ ಋಷಿಯಾದಂಥ ವ್ಯಾಸ, ಅವನೇ ಶಾಖಾ ಸಹಸ್ರಕೃತ, ವೇದಗಳನ್ನ ಸಾವಿರಾರು ವಿಭಾಗ ಮಾಡಿ ಅಧ್ಯಯನದ ಸೌಕರ್ಯಕ್ಕಾಗಿ ಅದನ್ನು ಈ ಜಗತ್ತಿಗೆ ಒದಗಿಸಿದ ಅಂತ ಹೇಳ್ತೀವಿ. ಅಕಾರ ಅಂತ ಅನ್ನೋದು ಭಗವಂತನಿಗೆ ವಾಚಕ. ಆ ಅಕಾರದ ವ್ಯಾಖ್ಯಾನ ರೂಪವಾದದ್ದು ಈ ಓಂಕಾರ. ಓಂಕಾರದಲ್ಲಿ ಆದ್ರೆ ಅ ಉ ಮ ಇದೆ. ಆ ಓಂಕಾರಕ್ಕೂ ಅಕಾರವೇ ಮೂಲ. ಈ ಓಂಕಾರ ರೂಪತ್ರಯಾತ್ಮಕರಾದಂತಹ ಭಗವಂತನ ಹೇಳ್ತದೆ, ಬೇರೆ ಯಾರನ್ನು ಹೇಳೋದಿಲ್ಲ ಅದು. ಈಗ ಅ ಉ ಮ, ಬಿಂದು, ನಾದ, ಕಲಾ, ಶಾಂತ, ಅತಿಶಾಂತ ಅಂತ ಹೀಗೆ 8 ಏನಿವೆಯಲ್ಲ, ಅವು 8 ಯಾವ್ಯಾವನ್ನು ಹೇಳ್ತವೆ, ಯಾವ್ಯಾವ ರೂಪವನ್ನ. ಹಿಂದೆ ಹೇಳಿದ 8 ಅವು ಬೇರೆ ಆಯಿತು. ಇವನ್ನು ಕೂಡ ಅನುಸಂಧಾನ ಮಾಡ್ಕೊಳ್ಬೇಕು. ಬ್ರಹ್ಮನ ಅಂತರ್ಯಾಮಿಯಾಗಿರುವಂಥ ಬ್ರಹ್ಮನಿಗೂ ಸೃಷ್ಟಿಕರ್ತನಾಗಿರುವಂಥ ಜನಾರ್ದನ ಏನಿದ್ದಾನಲ್ಲ, ಅವನೇ ಈ ಅಕಾರದ ಅರ್ಥ. ಹೀಗಿದೆ: ಸೃಷ್ಟಿಕರ್ತ ಬ್ರಹ್ಮನಾಮ ಯಹ ಅಸೃಜತ್ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ. ಚತುರ್ಮುಖ ಬ್ರಹ್ಮನ ಒಳಗಿದ್ದಾನೆ. ಸಹ ಅಕಾರಾರ್ಥೋ ಜನಾರ್ದನ. ಅಕಾರದಿಂದ ಅವನೇ ವಾಚ್ಯ.
ಅದಕ್ಕಾಗಿ ಚತುರ್ಮುಖ ಬ್ರಹ್ಮನನ್ನ ಅಜ ಅಂತ ಹೇಳ್ತಾರೆ. ಸದಾನಂದೋ ವಿರಿಂಚಃ ಅಜಃ ಅಂತ ಹೇಳ್ತಾರೆ. ಅಜ ಅಂತ ಬ್ರಹ್ಮನನ್ನ ಯಾಕೆ ಹೇಳ್ತಾರೆ? ಸಾಮಾನ್ಯವಾದ ಕೋಶ ತೆಗೆದು ನೋಡ್ಬಿಟ್ರೆ ಹುಟ್ಟಿಲ್ದೇ ಇದ್ದವನು ಅಂತ ಈಗ ಅರ್ಥ ಹೇಳ್ಬಿಡ್ತಾರೆ. ಸುಮ್ಮನೆ ಹುಟ್ಟಿಲ್ದೇ ಇದ್ದವನು ಅಂತ ಅಜ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿ ಸಮಾಧಾನ ಪಡ್ಕೊಳ್ಬಾರ್ದು. ಅಕಾರಣನಾಮಕ ಅಂತ ಪರಮಾತ್ಮನಿಂದ ಜನ್ಯ ಆದ್ರಿಂದ ಚತುರ್ಮುಖ ಬ್ರಹ್ಮನನ್ನು ಅಜ ಅಂತ ಹೇಳಬೇಕು. ಹೀಗೆ ಓಂಕಾರದ ಮೊದಲನೇ ಅವಯವಾಗಿರತಕ್ಕಂಥ ಅಕಾರ ಏನಿದೆ ಅದು ಜನಾರ್ದನನನ್ನು ಹೇಳ್ತದೆ. ಮುಂದೆ ಬರುವಂಥ ಉಕಾರ ಮತ್ತು ಮಕಾರಗಳು ಅವು ಯಾವನ್ನು ಹೇಳ್ತವೆ ಅಂತ ಈಗ ಶ್ರವಣ ಮಾಡಬೇಕು. ವೈಕುಂಠ ಲೋಕ ಆಸ್ತೆ ಸಹ ದ್ವಿತೀಯ ವಪುಷ ಹರಿಹಿ ಉಕಾರ ವಾಚ್ಯ ಸ ವಿಭು ನೃಸಿಂಹ ರುದ್ರನಾಮಕ. ವೈಕುಂಠ ಲೋಕದಲ್ಲಿ ಹರಿ ಅದೇ ಭಗವಂತನೇ ಮತ್ತೊಂದು ರೂಪದಿದ್ದಾನೆ. ಅವನೇ ಉಕಾರದಿಂದ ವಾಚ್ಯನಾಗಿದ್ದಾನೆ. ಹೀಗೆ ವೈಕುಂಠವಾಸಿಯಾದಂಥ ಹರಿಯನ್ನ ಉಕಾರ ವಾಚ್ಯನಾಗಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಮುಂದೆ ಅ ಉ ಮ ಮಕಾರದಿಂದ ವಾಚ್ಯನಾಗಿರುವಂಥವನು ಯಾರು? ಸ ವಿಭು ನೃಸಿಂಹ ರುದ್ರನಾಮಕ ರೌದ್ರತ್ವಾತ್ ಸ ಶಿವಸ್ಯಾಪಿ ಸೃಷ್ಟಾ ಸಂಹಾರನಾಮಕ ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥ ಪ್ರಕೀರ್ತಿತ. ಮಕಾರದಿಂದ ನರಸಿಂಹರೂಪಿಯಾದಂಥ ಭಗವಂತನೇ ವಾಚ್ಯನಾಗಿದ್ದಾನೆ. ಅವನು ಅದೇ ಭಗವಂತನಿಗೆ ರುದ್ರ ಅಂತ ಕರೀತಾರೆ. ಯಾಕೆಂದ್ರೆ ಭಯಂಕರನಾದ್ರಿಂದ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಅಂತೆಲ್ಲ ಮೊನ್ನೆ ಹೇಳಿದೆ. ಉಗ್ರಂ ವೀರಂ ಮಹಾವಿಷ್ಣುಂ ಅನ್ನುವಂಥ ನರಸಿಂಹ ಅನುಷ್ಠುಪ್ ಮಂತ್ರದಲ್ಲಿ, ನರಸಿಂಹ ಮಂತ್ರದಲ್ಲಿ ಉಗ್ರ ವೀರ ಇತ್ಯಾದಿ ಏನು ಶಬ್ದ ಬರ್ತಾವಲ್ಲ, ಆ ಉಗ್ರ ವೀರ ಇತ್ಯಾದಿ ಎಲ್ಲಾ ಶಬ್ದಗಳು ಕೂಡ ನರಸಿಂಹ ತಾಪಿನಿ ಅಂತ ಒಂದು ಉಪನಿಷತ್ತಿದೆ. ಆ ನರಸಿಂಹ ತಾಪಿನಿ ಅನ್ನೋ ಉಪನಿಷತ್ನಲ್ಲಿ ದೇವತೆಗಳು ಯಾಕೆ ಭಗವಂತನಿಗೆ ಉಗ್ರ ಅಂತ ಹೆಸರು ಬಂತು, ವೀರ ಅಂತ ಹೆಸರು ಯಾಕೆ ಬಂತು, ಭೀಷಣ ಅಂತ ಹೆಸರು ಯಾಕೆ ಬಂತು ಅಂತ ಕೇಳಿದ್ರು. ಆಗ ಚತುರ್ಮುಖ ಅವರಿಗೆಲ್ಲ ಅದರ ಅರ್ಥವನ್ನು ವಿವರಣೆ ಮಾಡಿದ ಅಂತ ಹೇಳಿದ್ವಿ. ಮೊನ್ನೆ ಅದನ್ನ ಶ್ರವಣ ಮಾಡಿದ್ವಿ. ಇದನ್ನ ದುರಿತ ನಿವಾರಣ ಸಂಧಿ ಅಂತ ಹೇಳ್ತಾರೆ ಅಂತ ಹೇಳಿದೆ. ದುರಿತ ನಿವಾರಣ ಸಂಧಿ ಅನ್ನೋ ಶಬ್ದದಿಂದ ಯಾವ ಸಂಧಿಯನ್ನು ಕರಿಬೇಕು ಅಂತ ಅನ್ನೋದ್ರ ಬಗ್ಗೆ ವಿವಾದ ಇದ್ದಂತೆ ಕಾಣಿಸ್ತದೆ. ಈ ಸಂಧಿ ಏನು ಹೇಳ್ತಾರೆ, ಮುಂದೆ ಬರುವಂತಹ ಮತ್ತೊಂದು ಸಂಧಿಯನ್ನು ಹೇಳ್ತಾರೆ ಅಂತ ಕಾಣಿಸ್ತದೆ. ಅಂತೂ ಈ ಪಂಚತನ್ಮಾತಾ ಸಂಧಿಯನ್ನು ದುರಿತ ನಿವಾರಣ ಸಂಧಿ ಅಂತಾರೆ. ಯಾಕೆ? ಒಂದು 3-4 ಬಾರಿ ಈಗಾಗಲೇ ನರಸಿಂಹನ ಬಗ್ಗೆ ಬಂತು. ನರಸಿಂಹನ ಬಗ್ಗೆ ತಂತ್ರಸಾರದಲ್ಲಿ ಬಂದಂತೆ 16 ಭುಜಗಳು 32 ಭುಜಗಳಿಂದ ಕೂಡಿದಂತಹ ನರಸಿಂಹನ ಬಗ್ಗೆ ಹೇಳಿದೆ. ಆ ನರಸಿಂಹ ಮಂತ್ರವನ್ನೇ 1 ತಿಂಗಳ ಪರ್ಯಂತ ಜಪಿಸಿದರೆ ಅದನ್ನು ಮನುಷ್ಯ ಏನು ಫಲ ಪಡ್ಕೋಬಹುದು ಅಂತನ್ನೋದನ್ನು ಕೂಡ ಹೇಳಿದೆ. ಆ ನರಸಿಂಹನ ಅನುಸಂಧಾನ, ಅವನ ವರ್ಣನೆ ಇನ್ನೂ ಮುಗಿಲಿಲ್ಲ. ಯಾಕಂದ್ರೆ ಮಕಾರದಲ್ಲಿ ಅವನೇ ಸೇರಿದ್ದಾನೆ. ಅವನು ಭಯಂಕರನಾದ್ರಿಂದ ರುದ್ರ, ಶಿವನನ್ನು ಸೃಷ್ಟಿ ಮಾಡಿದ್ದಾನೆ ಮತ್ತು ಅವನೇ ಸಂಹಾರಕನಾಗಿದ್ದಾನೆ. ಶಿವನಿಗೂ ಅವನೇ ಅಂತರ್ಯಾಮಿ, ಅವನೇ ಮಕಾರದಿಂದ ವಾಚ್ಯನಾಗಿದ್ದಾನೆ. ಹೀಗೆ ಆ ರೂಪತ್ರಯಾತ್ಮಕನಾದಂತಹ ವಿಷ್ಣುವನ್ನ ವರ್ಣತ್ರಯಾತ್ಮಕವಾದಂತಹ ಅ ಉ ಮ ಅನ್ನೋದರ ಸಂಯುಕ್ತಾಕ್ಷರವಾದಂತಹ ಸಂಯೋಜನೆ ಅನಿಸ್ಕೊಂಡಿರುವಂತಹ ಈ ಓಂಕಾರ ಹೇಳ್ತದೆ. ಮುಂದೆ ಬಿಂದು, ನಾದ, ಕಲಾ, ಶಾಂತ, ಅತಿಶಾಂತ ಅಂತ ಹೀಗಿವೆ. ಬಿಂದು ಅನ್ನೋದ್ರಿಂದ ಅನಿರುದ್ಧ, ನಾದ ಅನ್ನೋದ್ರಿಂದ ಪ್ರದ್ಯುಮ್ನ, ಮತ್ತೆ ಕಲಾ ಅನ್ನೋದ್ರಿಂದ ಸಂಕರ್ಷಣ, ಶಾಂತ ಅನ್ನೋದ್ರಿಂದ ವಾಸುದೇವ, ಅತಿಶಾಂತ ಅನ್ನೋದ್ರಿಂದ ನಾರಾಯಣ. ಪ್ರದ್ಯುಮ್ನಾದ್ಯಾನ್ ನಾದಪೂರ್ವಾಹ ಸರ್ವಾನ್ ನಾರಾಯಣಾತ್ಮಕಾನ್, ಇವೆಲ್ಲವೂ ಕೂಡ ಆ ಭಗವಂತನನ್ನೇ ವರ್ಣನೆ ಮಾಡ್ತೇವೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು. ಹೀಗೆ ಪ್ರಣವ ಪ್ರತಿಪಾದ್ಯ ಅಂತ ಬಂತು. ಪ್ರಣವನ ಬಗ್ಗೆ ಹಿಂದೆ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನೋದನ್ನ ನಾವು ಶ್ರವಣ ಮಾಡಿದ್ವಿ. ಅಂಥವೇ 8 ರೂಪಗಳು. ಅದೇ ಭಗವಂತನ ಮತ್ತೆ 8 ರೂಪಗಳನ್ನ ಐತರೇಯ ಉಪನಿಷತ್ತಿನಲ್ಲಿ ವರ್ಣನೆ ಮಾಡಿರುವಂತೆ ಈಗ ನಾವು ಶ್ರವಣ ಮಾಡಿದ್ವಿ. ಮಣಿಗಳೊಳಗಿಹ ಸೂತ್ರದ ಅಂದದಿ, ಸೂತ್ರದಂತೆ ಪ್ರಣವ ಪ್ರತಿಪಾದ್ಯನು. ಈ ಪ್ರಣವದಿಂದ, ಪ್ರಣವ ಅಂದ್ರೆ ಓಂಕಾರ, ಅದನ್ನೇ ತಾರ ಅಂತ ಕೂಡ ಹೇಳ್ತಾರೆ. ಆ ಪ್ರತಿಪಾದ್ಯನಾದಂಥ ಈ ಭಗವಂತ ಚೇತನಾಚೇತನ ಜಗತ್ತಿನೊಳಗೆ ಅಂತ ಅರ್ಥ. ಜಗತ್ತಿನೊಳ ಅನುದಿನ ಆಡುವನು ಸುಖಪೂರ್ಣ. ಜಗತ್ತಿನೊಳಗೆ ಆತ ವಿಹಾರ ಮಾಡ್ಕೊಂಡಿದ್ದಾನೆ, ಅವನು ಸುಖಪೂರ್ಣ. ಆದ್ರಿಂದ ಅವನಿಗೆ ದಣಿವಿಕೆ ಇಲ್ಲ. ಎಷ್ಟೇ ಕೆಲಸ ಮಾಡಿದ್ರೂ ಅವನಿಗೆ ದಣಿವಿಲ್ಲ. ಬಹುಕಾರುಣಿಕ, ಅನಂತಾನಂತ ಜೀವರ ಗಣದೊಳಗೆ ಏಕಾಂಶ ರೂಪದಿಂದ ಇದ್ದು ಆತ ಅವರನ್ನೆಲ್ಲರನ್ನು ಕೂಡ ತನ್ನ ಸೂತ್ರಕ್ಕೆ ತಕ್ಕಂತೆ ಆಡಿಸ್ತಾನೆ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಮುಂದೆ 29ನೇ ಪದ್ಯ ಹರಿಕಥಾಮೃತಸಾರದ ಒಟ್ಟಾರೆ ಪದ್ಯಗಳ ಪೈಕಿ 210ನೇ ಪದ್ಯ.
ಜೀವ ಜೀವರ ಭೇದ, ಜಡ ಜೀವ ಜಡ ಜಡ ಜೀವ ಜಡ ಜಡ ಜೀವರಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು. ಲಕ್ಷ್ಮೀ ಜಡ ಅತ್ಯಂತ ಭಿನ್ನ ವಿಲಕ್ಷಣನು ಲಕ್ಷ್ಮೀ. ಮೂವರಿಂದಲೇ ಪದ್ಮಜಾಂಡದಿ ತಾ ವಿಲಕ್ಷಣವೆನಿಸುತ್ತಿಪ್ಪಳು. ಸಾವಧಿಕ ಸಮಶೂನ್ಯಳೆಂದು ಅರಿತು ಈರ್ವರನ್ನು ಭಜಿಸು. ಆ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರನ್ನು ಕೂಡ ಭಜನೆ ಮಾಡಬೇಕು ಅಂತ ದಾಸರು ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. 5 ಥರದ ಭೇದಗಳು ಈ ಜಗತ್ತಿನಲ್ಲಿ. ಜೀವರ ನಡುವಿನ ಭೇದ, ಜಡ ಮತ್ತು ಜಡ ವಸ್ತುಗಳ ನಡುವಿನ ಭೇದ, ಜೀವ ಮತ್ತು ಜಡ ವಸ್ತುಗಳ ನಡುವೆ ಭೇದ, ಜಡ ಮತ್ತು ಜೀವರ ನಡುವೆ ಭೇದ, ಇಂಥ ಇತ್ಯಾದಿ ರೀತಿಯಾಗಿ 5 ಭೇದಗಳಿವೆ. ಈ ಭಗವಂತ ಜಡದಿಂದ ಭಿನ್ನನಾಗಿದ್ದಾನೆ, ಜೀವನಿಂದ ಭಿನ್ನನಾಗಿದ್ದಾನೆ. ಅಂಥ ಅತ್ಯಂತ ಭಿನ್ನನೂ ವಿಲಕ್ಷಣನೂ ಆದಂಥ ಲಕ್ಷ್ಮೀಪತಿಯಾದ ಹರಿ ಏನಿದ್ದಾನೆ, ಅವನ ಜೊತೆಗೆ ಮಹಾಲಕ್ಷ್ಮಿಯನ್ನು ಕೂಡ ಧ್ಯಾನ ಮಾಡಬೇಕು. ಆ ಮಹಾಲಕ್ಷ್ಮಿ ಶ್ರೀಹರಿಯಿಂದ ಭಿನ್ನಳಾಗಿದ್ದಾಳೆ, ಜೀವನಿಂದ ಭಿನ್ನಳಾಗಿದ್ದಾಳೆ ಮತ್ತು ಜಡದಿಂದ ಭಿನ್ನಳಾಗಿದ್ದಾಳೆ. ಶ್ರೀಹರಿಗೆ ಆಕೆ ಕಡಿಮೆಯವಳು, ಶ್ರೀಹರಿಯ ನಂತರದ ಸ್ಥಾನದವಳಾದ್ರಿಂದ ಅವನಿಂದ ಭಿನ್ನಳಾಗಿದ್ದಾಳೆ. ಜೀವನಿಂದ ಭಿನ್ನಳಾಗಿದ್ದಾಳೆ. ಯಾಕೆ ಜೀವನಿಂದ ಭಿನ್ನಳಾಗಿದ್ದಾಳೆ ಅಂತಂದ್ರೆ, ಆ ಜೀವ ಸಂಸಾರದಲ್ಲಿ ಬದ್ಧ. ಆದರೆ ಇವಳು ಸ್ವಯಂ ಸತ್ವರಸ್ತಮೋ ರೂಪವಾದಂತಹ ಪ್ರಕೃತಿ ಸ್ವರೂಪಳಾದ್ದರಿಂದ ತಾನು ಆ ಜೀವಕೋಟಿಗಿಂತ, ಜೀವರ ರಾಶಿಗಿಂತ ಭಿನ್ನಳು. ಮುಂದೆ ಜಡಕ್ಕಿಂತಲೂ ಭಿನ್ನಳು ಜ್ಞಾನ ಸ್ವರೂಪಳಾದ್ದರಿಂದ ಈಶಕೋಟಿಯಲ್ಲಿ ಪ್ರವಿಷ್ಟಳಾಗಿದ್ದಾಳೆ. ಲಕ್ಷ್ಮೀದೇವಿಯನ್ನ ಈಶಕೋಟಿಯಲ್ಲಿ ಸೇರಿಸಬೇಕೋ ಅಥವಾ ಜೀವಕೋಟಿಯಲ್ಲಿ ಸೇರಿಸಬೇಕೋ? ನಿತ್ಯ ಮುಕ್ತಳಾದ್ರಿಂದ ಅವಳನ್ನ ಈಶಕೋಟಿಯಲ್ಲಿ ಸೇರಿಸಿದ್ರು ತಪ್ಪಿಲ್ಲ ಅಂತ ಹೀಗೊಂದು ಅಭಿಪ್ರಾಯ ಪಡ್ತಾರೆ ಕೆಲವರು. ಅದಕ್ಕೆ ಈ ಪರಮಾತ್ಮನಿಂದ ಯಾವಾಗಲೂ ಭಿನ್ನಳೆ, ಪರಮಾತ್ಮನಿಂದ ಯಾವಾಗಲೂ ಭಿನ್ನಳಾದ್ರೂ ಈ ಸಂಸಾರದಲ್ಲಿ ಯಾವತ್ತೂ ಬಿದ್ದವಳಲ್ಲ. ಸಂಸಾರದಲ್ಲಿ ಬಿದ್ದವಳಲ್ಲ, ಆದ್ರಿಂದ ಅದೇ ಈ ಈಶಕೋಟಿ ಜೀವಕೋಟಿ ಅಂತ 2 ಕೋಟಿಗಳು. ಜೀವಕೋಟಿ ಅಂತಂದ್ರೆ ಸಂಸಾರದಲ್ಲಿ ಬದ್ಧರಾದವರು ಕೋಟಿ, ಚತುರ್ಮುಖ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ಉಳಿದೆಲ್ಲ ತೃಣಜೀವರ ತನಕ ಇವರನ್ನೆಲ್ಲ ಜೀವಕೋಟಿ ಅಂತ ಕರೀತಾರೆ. ಕೋಟಿ ಅಂದ್ರೆ ಸಮೂಹ, ಗುಂಪು ಅಂತ ಅರ್ಥ. ಅವ್ರನ್ನ ಜೀವಕೋಟಿ ಅಂತ ಕರೀತಾರೆ. ಈಶಕೋಟಿ ಅಂದ್ರೆ ಪರಮಾತ್ಮ ಕೋಟಿ. ಯಾರು ಯಾವತ್ತೂ ಸಂಸಾರಕ್ಕೆ ಬಿದ್ದೇ ಇಲ್ವೋ ಅವ್ರನ್ನ ಜೀವಕೋಟಿ ಅಂತ ಕರೀತಾರೆ. ಕೆಲವರು ಜ್ಞಾನಿಗಳ ಜೊತೆ ಹೀಗೆ ಸಂವಾದ ಮಾಡಿದಾಗ ಈಶಕೋಟಿ ಜೀವಕೋಟಿ ಅಂತ ಅನ್ನೋದಕ್ಕೆ ಏನು ಅರ್ಥ ಮಾಡ್ತೀವಿ, ಈಶ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡ್ತೀವಿ, ಜೀವ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡ್ತೀವಿ ಅನ್ನೋದ್ರ ಮೇಲೆ ಲಕ್ಷ್ಮೀದೇವಿಯನ್ನು ಜೀವಕೋಟಿಯಲ್ಲಿ ಸೇರಿಸಬೇಕೋ ಈಶಕೋಟಿಯಲ್ಲಿ ಸೇರಿಸಬೇಕು ಅಂತ ಅನ್ನೋದು ಅವಲಂಬಿತ ಆಗಿದೆ ಅಂತ ಅಭಿಪ್ರಾಯ ಪಡ್ತಾರೆ. ಹಾಗಾದ್ರೆ ಜೀವ ಅಂತಂದ್ರೆ ಸಂಸಾರದಲ್ಲಿ ಬದ್ಧನಾಗಿರುವವನು ಅಂತ ಅರ್ಥ ಮಾಡ್ಕೊಂಡ್ರೆ, ಒಂದಲ್ಲ ಒಂದು ಕಾಲದಲ್ಲಿ ಸಂಸಾರದಲ್ಲಿ ಬದ್ಧನಾಗಿದ್ದವನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವಕೋಟಿಯಲ್ಲಿ ಅವಳು ಸೇರಿದವಳಲ್ಲ. ಆದ್ರೆ ಜೀವ ಅಂತಂದ್ರೆ ಒಟ್ಟಾರೆ ಭಗವಂತನಿಂದ ನೇಮಿತರಾದವರು, ಭಗವಂತನ ಅಧೀನಕ್ಕೆ, ಭಗವಂತನ ಹತೋಟಿಗೆ ಒಳಪಟ್ಟವರು ಅಂತ ಅರ್ಥ ಮಾಡಿಬಿಟ್ರೆ ಸ್ವತಂತ್ರ ಅಸ್ವತಂತ್ರ ಅಂತ ದ್ವಿವಿಧಂ ತತ್ವ ಮಿಶ್ಯತೆ. 2 ತತ್ವಗಳು ಈ ಜಗತ್ತಿನಲ್ಲಿ ಇರೋದು. 2 ಸ್ವತಂತ್ರ ತತ್ವ ಒಂದು, ಅಸ್ವತಂತ್ರ ತತ್ವ ಒಂದು. ಆ ಸಂಸ್ಕೃತ ಶಬ್ದಗಳಿಗೆ ಆ ಥರದ ಅನೇಕ ಅರ್ಥಗಳು ಹೊಮ್ಮಬಹುದು. ಹಾಗಾಗಿ ಅಸ್ವತಂತ್ರ ತತ್ವವನ್ನೆಲ್ಲ ಜೀವಕೋಟಿ ಅಂತ ತಿಳ್ಕೊಂಡ್ಬಿಟ್ರೆ ಅಸ್ವತಂತ್ರ ತತ್ವದಲ್ಲೇ ಲಕ್ಷ್ಮೀದೇವಿ ಕೂಡ ಸೇರಿ ಹೋಗ್ತಾಳೆ. ಹಾಗಾಗಿ ಜೀವಕೋಟಿಯಲ್ಲಿ ಸೇರಿಸಬೇಕು ಮತ್ತು ಈಶಕೋಟಿಯಲ್ಲಿ ಸೇರಿಸಬೇಕು ಅಂತ ಅನ್ನೋದು ಅದಕ್ಕೆ ಯಾವ ಅರ್ಥವನ್ನು ಮಾಡ್ತೀವಿ ಅಂತ ಅನ್ನೋದ್ರ ಮೇಲೆ ಅವಲಂಬಿಸಿದೆ. ಅಂತೂ ಲಕ್ಷ್ಮೀದೇವಿ ಯಾವತ್ತೂ ಕೂಡ ಸಂಸಾರದಲ್ಲಿ ಬಿದ್ದೇ ಇರಲಿಲ್ಲ. ಅದಂತೂ ವಾಸ್ತವಿಕವಾದ ಸಂಗತಿ, ಅದೆಂದು ಬದಲಾದ ಸಂಗತಿ. ಆ ಸಂಗತಿಯನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ವ್ಯಾಖ್ಯಾನಗಳಲ್ಲೆಲ್ಲ ಅವಳನ್ನ ಈಶಕೋಟಿಯಲ್ಲೇ ಸೇರಿಸಬೇಕು ಅಂತ ಹೇಳ್ತಾರೆ. ಅದು ಆ ಶಬ್ದ ಪ್ರಯೋಗ ಮಾಡುವವರು ಅವರವರ ಅನುಸಂಧಾನಕ್ಕೆ ಬಿಟ್ಟದ್ದು ಅಂತ ನನಗೊಂದು ಅನಿಸ್ತದೆ. ಇಲ್ಲಿ ಹಾಗೆ ಹೇಳಿರೋದು ಹಂಗೆ, ಲಕ್ಷ್ಮೀದೇವಿಯು ಶ್ರೀಹರಿಯಿಂದ ಜೀವನಿಂದ ಜಡನಿಂದ ಭಿನ್ನಳಾಗಿದ್ದಾಳೆ. ಲಕ್ಷ್ಮಿ ಮೂವರಿಂದಲೂ ಭಿನ್ನಳಾಗಿದ್ದಾಳೆ. ಮೂವರಿಂದಲೂ ವಿಲಕ್ಷಣನಾಗಿ ಈ ಬ್ರಹ್ಮಾಂಡದಲ್ಲಿ ಅವಳಿದ್ದಾಳೆ. ಅವಳಿಗಿಂತ ಅಧಿಕನಾಗಿ ಶ್ರೀಹರಿ ಇದ್ದಾನೆ. ಗಮನಿಸ್ಬೇಕು. ಹೌದು, ಶ್ರೀಹರಿ ಇದ್ದಾನೆ, ಅವನಿಗೆ ಸಮರಾಗಿ ಯಾರೂ ಕೂಡ ಇಲ್ಲ ಅಂತ ತಿಳಿದುಕೊಂಡು ಈ ಇಬ್ಬರನ್ನು ಕೂಡ ಭಜಿಸು. ಲಕ್ಷ್ಮೀದೇವಿ ಮತ್ತು ನಾರಾಯಣ ಇಬ್ಬರನ್ನು ಕೂಡ ಭಜಿಸಬೇಕು. ಇವರು ಈರನನ್ನು ಭಜಿಸು. ಅವ್ರ ಈರನವರನ್ನ ಹೇಗೆ ಭಜಿಸಬೇಕು ಅಂತ ಅನ್ನೋದು ಅಲ್ಲಿ ಮುಂದೆ 11ನೇ ಸಂಧಿಯಲ್ಲಿ ಅಲ್ಲಿ ಲಕ್ಷ್ಮೀದೇವಿಯನ್ನು ಕೂಡ ಪ್ರತೀಕವಾಗಿ ಸ್ವೀಕಾರ ಮಾಡಬೇಕು. ಹಾಗಾಗಿ ಮುಖ್ಯ ಪ್ರಾಣನಲ್ಲಿ ಲಕ್ಷ್ಮೀದೇವಿ ಮುಖ್ಯ ಪ್ರಾಣ ಅಂತರ್ಗತ ಅಂತಂದು, ಅದಾದ ಬಳಿಕ ಲಕ್ಷ್ಮೀ ಅಂತರ್ಗತ ಅಂತಂದು ಅದರಲ್ಲಿ ಪರಮಾತ್ಮನನ್ನ ಧ್ಯಾನ ಮಾಡಬೇಕು ಅಂತ ಹಿಂದೊಂದು ಬಾರಿ ಹೇಳಿದ್ದೆ.
ಆ ಸಂಧಿ ಬಗ್ಗೆನೇ ಹೇಳುವಾಗ ಪ್ರತ್ಯೇಕವಾಗಿ ಅಲ್ಲಿ ಹೇಳ್ತೇನೆ. 5 ಪ್ರತೀಕಗಳು, 3 ಪ್ರತೀಕಗಳು, 3 ಗೋಲಕಗಳು, 5 ಗೋಲಕಗಳು, ಪಂಚತ್ರಯ ಗೋಲಕಗಳನ್ನು ಅರಿತು ಭುಂಜಿಸು ಅಂತ ದಾಸರು ಮುಂದೆ ಹೇಳಿದ್ದಿದೆ. ಅಲ್ಲಿ ನಾವು ಅದನ್ನ ಶ್ರವಣ ಮಾಡಬಹುದು. ಆದಿತೇಯರು ತಿಳಿಯದಿಹ ಗುಣ ವೇದಮಾನಿಗಳೆಂದೆನಿಪ ವಾಣ್ಯಾದಿಗಳು ಬಲ್ಲರು. ಅವರು ಅರಿಯದ ಅಗಾಧ ಗುಣಗಳನ್ನು ವೇದ ಬಲ್ಲನು. ಬೊಮ್ಮನರಿಯದ ಅಗಾಧ ಗುಣಗಳ ಲಕುಮಿ ಬಲ್ಲಳು. ಶ್ರೀಧರನೊಬ್ಬನು ಉಪಾಸ್ಯ ಸದ್ಗುಣ ಪೂರ್ಣ ಹರಿಯನ್ನು. ದೇವತೆಗಳು ಬಹಳ ದೊಡ್ಡವರು, ಅವರಿಗೂ ತಿಳಿದಿದ್ದಂಥ ಎಷ್ಟೋ ಗುಣಗಳನ್ನ ವೇದಕ್ಕೆ ಅಭಿಮಾನಿ ಅನಿಸ್ಕೊಂಡಿರುವಂತಹ ಸರಸ್ವತಿ ದೇವಿ ಮೊದಲಾದವರು ತಿಳ್ಕೊಂಡಿದ್ದಾರೆ. ಅವರಿಗೂ ತಿಳಿದೇ ಇರುವಂತಹ ಗುಣಗಳು ಚತುರ್ಮುಖ ಬ್ರಹ್ಮನಿಗೆ ಗೊತ್ತಿವೆ. ಬ್ರಹ್ಮನಿಗೂ ಗೊತ್ತಿಲ್ಲದೆ ಇರುವಂತಹ ಅಗಾಧ ಗುಣಗಳನ್ನ ಲಕ್ಷ್ಮೀದೇವಿ ಇವತ್ತಿಗೂ ಕೂಡ ಉಪಾಸನೆ ಮಾಡ್ತಿದ್ದಾಳೆ. ಮುಂದೊಂದು ಪದ್ಯದಲ್ಲಿ ಅದು ಬರೋದಿದೆ. ಪರಮಾತ್ಮನ ಅಗಾಧವಾದಂತಹ ಗುಣವನ್ನ ಹೊಲಬು ಕಾಣದೆ ಆ ಪರಮಾತ್ಮನ ಗುಣಗಳು ಅಂತ ಅನ್ನೋದು ದೊಡ್ಡ ಸಮುದ್ರ ಇದ್ದಂತೆ. ಆ ದೊಡ್ಡ ಪ್ರಳಯ ಕಾಲದ ಸಮುದ್ರ, ದೊಡ್ಡ ಬಿರುಗಾಳಿ, ಅದರ ನಡುವೆ ಒಂದು ನಾವೆ ಸಣ್ಣ ತೆಪ್ಪ ಸಿಕ್ಕಿ ಬಿದ್ದರೆ ಅದು ಹೇಗೆ ಹೊಯ್ದಾಡ್ತದೋ ಹಾಗೆ ಲಕ್ಷ್ಮೀದೇವಿ ಆ ಪರಮಾತ್ಮನ ಗುಣ ಸಮುದ್ರದಲ್ಲಿ ಅವಳಿಗೂ ಕೂಡ ತಿಳಿಯೋದಕ್ಕೆ ಸಾಧ್ಯ ಆಗದೇ ಇರುವಂತೆ ಗೊಂದಲಕ್ಕೀಡಾಗಿದ್ದಾಳೆ ಅಂತ ಮುಂದೆ ಈ ಸಂಧಿಯ ಕೊನೆಗೆ 32ನೇ ಪದ್ಯದಲ್ಲಿ ಅದು ಬರೋದಿದೆ. ವೇದ ಬಲ್ಲನು ಬೊಮ್ಮನರಿಯದ ಅಗಾಧ ಗುಣಗಳ ಲಕುಮಿ ಬಲ್ಲಳು. ಶ್ರೀಧರನು ಒಬ್ಬನು ಉಪಾಸ್ಯ. ಆ ಭಗವಂತ ಒಬ್ಬನೇ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡಿರಿ. ಹಾಗೆ ನೀವು ತಿಳಿದುಕೊಳ್ರಿ. ತಿಳಿದುಕೊಂಡು ಆ ಭಗವಂತನನ್ನ ಧ್ಯಾನಿಸಿರಿ, ಉಪಾಸನೆ ಮಾಡಿರಿ. ಆದಿತೇಯರು ಅಂದ್ರೆ ಅದಿತಿ ದೇವಿಯ ಮಕ್ಕಳು, ಅದಿತಿ ದೇವಿಯ ಪುತ್ರರು, ಅವರನ್ನು ಆದಿತೇಯರು ಅಂತ ಕರೀತಾರೆ. ಈತನ ಅನಂತಾನಂತ ಗುಣಗಳ ಪ್ರಾಂತ ಕಾಣದೆ ಮಹಾಲಕುಮಿ ಭಗವಂತಗ ಆಭರಣ ಆಯುಧ ಅಂಬರ ಆಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಿ ಮಾಡುತ್ತಲಿ ತದಧೀನತ್ವ ವೈದಿಗಳು. ಶ್ರೀಹರಿಯ ಅನಂತಾನಂತ ಗುಣಗಳೇಮೇ ಇಲ್ಲ, ಆ ಗುಣಗಳ ಕೊನೆನೇ ಕಾಣ್ತಿಲ್ಲ ಅವಳಿಗೆ. ಅದು ನರಮಾಪಿ ಪದಾಂಗುಲೀಲ ಸನ್ನ ಖದೂ ರಾಜದನಂತ ಸದ್ಗುಣಾನ್ ಅಂತ ಹೀಗೆ ಸುಮಧ್ವಿಜಯದಲ್ಲಿ ಒಂದು ಮಾತಿದೆ. ಅವಳು ಎಷ್ಟೋ ಕಾಲದಿಂದ ಪರಮಾತ್ಮನ ಗುಣ ಲೆಕ್ಕ ಹಾಕ್ತಾನೆ ಇದ್ದಾಳಂತೆ. ಅಷ್ಟೆಲ್ಲ ಲೆಕ್ಕ ಹಾಕಿದ್ರು ಅದು ಲೆಕ್ಕ ಹಾಕೋದು ಮುಗ್ದೇ ಇಲ್ಲ. ಅದು ಎಲ್ಲಿ ಗುಣಗಳದು? ಪಾದದ ಒಂದು ಬೆರಳು ಅಂಗುಷ್ಟ, ಅಂಗುಷ್ಟದ ತುದಿಯಲ್ಲಿ ಒಂದು ಧೂಳಿದೆ, ಆ ಧೂಳಲ್ಲಿ ಎಷ್ಟು ಗುಣ ಇದೆ ಅಂತ ಲೆಕ್ಕ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಈಗ ಇನ್ನೂ ಮುಗುದಿಲ್ಲ. ಈತನ ಧೂಳಿಂದೇ ಮುಗುದಿಲ್ಲ. ಈತನ ಅನಂತಾನಂತ ಗುಣಗಳ ಪ್ರಾಂತ ಕಾಣದೆ, ಪ್ರಾಂತ ಅಂದ್ರೆ ತುದಿ ಕಾಣದೆ ಮಹಾಲಕ್ಷ್ಮಿ ಭಗವಂತನಿಗೆ ಆಭರಣ ಆಗಿದ್ದಾಳೆ, ಆಯುಧಳಾಗಿದ್ದಾಳೆ, ಅಂಬರಳಾಗಿದ್ದಾಳೆ ಮತ್ತು ಆಲಯಳಾಗಿದ್ದಾಳೆ. ಅವಳೇ ಪರಮಾತ್ಮನ ಹೇಗೆ ಸೇವೆ ಮಾಡ್ತಾಳೆ ಅಂತಂದ್ರೆ ಅವನ ವಿಯೋಗ ಅವಳಿಗೆ ಯಾವತ್ತೂ ಬರೋದೇ ಇಲ್ಲ. ಪರಮಾತ್ಮನಿಗೆ ತೀರಾ ಸಮೀಪದಲ್ಲಿದ್ದು ಅವನಿಗೆ ಆಯುಧ ರೂಪಳಾಗಿ, ಚಕ್ರ ಮೊದಲಾದ ಆಯುಧ ರೂಪಳಾಗಿ, ವಸ್ತ್ರ ರೂಪಳಾಗಿ, ಆಲಯ ರೂಪಳಾಗಿ, ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಇವೆಲ್ಲ ಏನಿವೆಲ್ಲ ಆ ಲಕ್ಷ್ಮೀ ಸ್ವರೂಪಗಳಾದಂತಹ ಲೋಕಗಳು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ತಂತ್ರಸಾರ ಸಂಗ್ರಹದಲ್ಲಿ 1ನೇ ಅಧ್ಯಾಯ 54-55ನೇ ಶ್ಲೋಕದಲ್ಲಿ ಶ್ವೇತದ್ವೀಪೋ ಮಂಟಪಶ್ಚ ದಿವ್ಯರತ್ನಮಯೋ ಮಹಾನ್ ಪದ್ಮಮೇತ ತ್ರಯಂ ದೇವಿ ರಮೈವ ಬಹುರೂಪಿಣಿ. ರಮಾದೇವಿಯೇ ಬಹುರೂಪಳಾಗಿ ಆತನನ್ನ ಸೇವೆ ಮಾಡ್ತಿದ್ದಾಳೆ. ಸರ್ವ ಭೋಗ್ಯ ವಸ್ತು ಸ್ವರೂಪೇಣ ತವ ಸೇವಾಭಿಲಾಷಿಣಿ. ಭಗವಂತ ಯಾವ್ಯಾವ ವಸ್ತುಗಳನ್ನ ಸೇವನೆ ಮಾಡ್ತಾನೆ ಆ ಎಲ್ಲ ವಸ್ತುಗಳ ಸ್ವರೂಪಳಾಗಿ ಅವಳೇ ಆತನನ್ನ ಸೇವೆ ಮಾಡ್ತಿದ್ದಾಳೆ. ಸ್ವಯಮಿಂದಿರೈವ ಪತಿಮಾನಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಂ. ಭಗವಂತನ ಸೇವೆ ಮಾಡುವ ಉದ್ದೇಶದಿಂದ ಸ್ವಯಂ ಇಂದಿರೈವ ಲಕ್ಷ್ಮೀದೇವಿಯೇ ಗೃಹ ಕರ್ಮ ಯತ್ರ ಕುರುತೆ, ಆ ಭಗವಂತನ ಮನೆಯ ಕೆಲಸಗಳನ್ನು ಆಕೆಯೇ ಮಾಡ್ತಾಳಂತೆ. ಅದಕ್ಕೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆಯನ್ನು ತಾನು ಮಾಡ್ತಿದ್ದಾಳೆ ಅಂತ ಅಲ್ಲಿ ವರ್ಣನೆ ಬಂದಿತ್ತು. ಅವಳೇ ಭೂರೂಪದಿಂದ ಅವಳು ಶಯ್ಯ ಆದಳು, ಮುಂದೆ ಶ್ರೀರೂಪದಿಂದ ತಲೆದಿಂಬಾದಳು, ದುರ್ಗಾರೂಪದಿಂದ ಪಾದ ಸೇವೆಗೆ ಅಣಿಯಾದಳು. ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮದಲ್ಲಿ ಉದಾಹರಣೆಗೊಂಡಿರುವಂತಹ ಶ್ಲೋಕ ಇದು.
ಸುವರ್ಣ ದಂಡ, ವ್ಯಜನ, ಚಾಮರ, ವಜ್ರ ವೈಡೂರ್ಯಾದಿಗಳಿಂದ ಕೂಡಿದಂತಹ ಒಂದು ಛತ್ರ, ಪಾದುಕೆ, ಇದು ಸರ್ವಾಣಿ ಅಭೂತ್ ರಮಾದೇವಿ ದೇವಾಯ. ಆ ಭಗವಂತನ ಸೇವೆಗಾಗಿ ಇಷ್ಟೆಲ್ಲ ರೂಪಗಳನ್ನು ಅವಳೇ ತಾಳಿದಂತೆ. ತಾಳಿ ಆತನ ಸೇವೆಯನ್ನು ಮಾಡಿದ್ಲು. ಪ್ರಳಯ ಜಲಧಿಯುಳು ಉಳ್ಳ ನಾವೆಯು ಹೊಲಬುಗಾಣದೆ ಸುತ್ತುವಂದದಿ ಜಲರು ಹೇಕ್ಷಣನ ಅಮಲ ಗುಣ ರೂಪಗಳ ಚಿಂತಿಸುತ್ತ ನೆಲೆಯಗಾಣದೆ ಮಹಲಕುಮಿ ಚಂಚಲವನೈದಿಹಳು ಅಲ್ಪಜೀವರಿಗೆ ಅಳವಡುವುದೇನಿವನ ಮಾಯವು ಈ ಜಗತ್ರಯದಿ. ಪ್ರಳಯ ಕಾಲದಲ್ಲಿ ಒಂದು ಸಣ್ಣ ದೋಣಿ ಸಿಕ್ಕಾಕೊಂಡ್ರೆ ಪ್ರಳಯ ಕಾಲದ ಸಮುದ್ರದಲ್ಲಿ ಅದು ದಿಕ್ಕು ಕಾಣದೆ ಆ ಕಡೆ ಈ ಕಡೆ ಹೇಗೆ ಸುತ್ತಾಡ್ತಿರ್ತದೋ ಅದರಂತೆ ಪುಂಡರೀಕಾಕ್ಷನಾದಂತಹ ಭಗವಂತನ ಈ ನಿರ್ಮಲವಾದಂತಹ ರೂಪ ಗುಣಗಳನ್ನು ಆಕೆ ಚಿಂತನೆ ಮಾಡ್ತಾನೆ ಇದ್ದಾಳೆ. ಚಿಂತನೆ ಮಾಡಿ ಮಾಡಿ ಕೊನೆ ಕಾಣದೆ ಅವಳು ಗೊಂದಲಕ್ಕೀಡಾಗಿದ್ದಾಳೆ. ನಮಗೆ ಗೊಂದಲ ಆಗ್ತದಲ್ಲ, ಇದು ದುಃಖದ ಗೊಂದಲ. ಅದು ದುಃಖದ ಗೊಂದಲ ಅಲ್ಲ, ಸಂತೋಷದ ಗೊಂದಲ ಅಂತ ತಿಳ್ಕೊಳ್ಬೇಕು. ದುಃಖ ಸ್ಪರ್ಶ ಇಲ್ಲ ಅವಳಿಗೆ. ಇಲ್ಲಿ ಗೊಂದಲ ಅಂದ್ರೆ ದುಃಖದ ಸ್ಪರ್ಶ ಇಲ್ಲದೆ ಇರುವಂತ ಸಂತೋಷದ ಗೊಂದಲ ಅಂತ ಈಗ ಅರ್ಥ ಮಾಡ್ಕೊಳ್ಬೇಕು. ಎಷ್ಟೊಂದು ಪರಮಾತ್ಮನಿಗೆ ಈ ಗುಣಗಳಿವೆ ಅಂತ ಆಕೆ ಆಶ್ಚರ್ಯ ಪಡ್ತಿದ್ದಾಳೆ. ಗೊಂದಲ ಅಂದ್ರೆ ದುಃಖದ ಗೊಂದಲ ಅಲ್ಲ, ಸಂತೋಷದಿಂದ ಆಶ್ಚರ್ಯ ಪಡ್ತಿದ್ದಾಳೆ ಅಂತ ತಿಳ್ಕೊಳ್ಬೇಕು. ಹೀಗೆ ಮಹಾಲಕ್ಷ್ಮಿಯ ಪರಿಸ್ಥಿತಿಯೇ ಹೀಗಿರುವಾಗ ಅಲ್ಪರಿಗೆ ಅಳವಡುವುದೇನು ಈತನ ಮಾಯ, ಆತ ಎಂಥ ಮಾಯಾವಿ ಅಂತನ್ನೋದು ಅಲ್ಪ ಜೀವರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೇನೋ. ಶ್ರೀನಿಕೇತನ ಸಾತ್ವತಾಂಪತಿ ಜ್ಞಾನಗಮ್ಯ ಗಯಾಸುರಾರ್ಧನ ಮೌನಿಕುಲ ಸನ್ಮಾನ್ಯ ಮಾನದ ಮಾತೊಳ ಧ್ವಂಸಿ ದೀನ ಜನ ಮಂದಾರ ಮಧುರಿಪು ಪ್ರಾಣದ ಜಗನ್ನಾಥ ವಿಠಲ ತಾನೇ ಗತಿಯೆಂದು ಅನುದಿನುದಿ ನಂಬಿದರೆ ಪೊರೆಯುವನು. ಅವನು ಶ್ರೀನಿಕೇತನ, ಲಕ್ಷ್ಮೀದೇವಿಯು ಕೂಡ ನೆಲೆಯಾದವನು, ತನ್ನ ಎದೆಯಲ್ಲಿ ಆಕೆಗೆ ಸ್ಥಾನ ಕೊಟ್ಟವನು. ಸಾತ್ವತಾಂಪತಿ, ಸಾತ್ವತರು ಅಂದ್ರೆ ಯಾದವರು ಒಂದು ಗುಂಪು, ಅವರಿಗೆ ಆತ ಅಧಿಪತಿ. ಜ್ಞಾನಕ್ಕೆ ಮಾತ್ರ ಗಮ್ಯನಾದವನು. ಗಯಾಸುರನನ್ನ ನಾಶ ಮಾಡಿದವನು ಆ ಗಯಾ ಕ್ಷೇತ್ರದಲ್ಲಿ. ಅದಕ್ಕಾಗಿ ಆ ಕ್ಷೇತ್ರಕ್ಕೆ ಗಯಾ ಕ್ಷೇತ್ರ ಅಂತ ಈಗ ಹೆಸರು ಬಂತು. ಗಯಾಸುರನ್ನ ನಾಶ ಮಾಡಿದವನು. ಮೌನಿ ಕುಲ ಸನ್ಮಾನ್ಯ. ಮೌನಿಗಳು ಅಂತಂದ್ರೆ ಮುನಿಗಳನ್ನ ಹೇಳ್ತಾರೆ. ಯಾರು ಮೌನವಾಗಿದ್ದುಕೊಂಡು ಭಗವಂತನ ಧ್ಯಾನ ಮಾಡ್ತಿರ್ತಾರೆ ಅವರನ್ನ ಮುನಿಗಳು, ಮೌನಿಗಳು ಅಂತ ಹೇಳ್ತಾರೆ. ಅವರ ಕುಲದಿಂದ ಈತ ಸನ್ಮಾನ್ಯ, ಅವರ ಮಾನವನ್ನ ಈತ ಸ್ವೀಕಾರ ಮಾಡಿದವನು. ಮತ್ತು ಮೌನಿ ಕುಲವೇ ಈತನಿಗೆ ಸನ್ಮಾನ್ಯ ಬಹುರೀಯ ಸಮಾಸ ಮಾಡಿದರೆ. ಯಾರು ಜಗತ್ತಿನ ವ್ಯಾಪಾರದಲ್ಲಿ ಮೌನಿಗಳಾಗಿದ್ದು ತನ್ನನ್ನೇ ಧ್ಯಾನ ಮಾಡ್ತಿರ್ತಾರೆ ಅಂಥವ್ರನ್ನ ಮಾತ್ರ ಈತ ಮಾನಿಸ್ತಾನೆ, ಓದೋ ಕಡೆ ಕಣ್ಣಿಟ್ಟು ನೋಡೋದಿಲ್ಲ. ಮೌನಿ ಕುಲ ಸನ್ಮಾನ್ಯ. ಮಾನದ, ತನ್ನ ಭಕ್ತರಿಗೆ ಮಾನವನ್ನು ಕೊಡುವಂಥವನು. ಮಾತುಳ ಧ್ವಂಸಿ ಅಥವಾ ಮಾತುಲ ಧ್ವಂಸಿ, ಸೋದರ ಮಾವನಾದಂಥ ಕಂಸನನ್ನ ಧ್ವಂಸ ಮಾಡಿದವನು. ದೀನ ಜನ ಮಂದಾರ, ಯಾರು ದುಃಖಿತರಾದಂಥ ಜನರಿದ್ದಾರೆ ಅವರಿಗೆ ಈತ ಮಂದಾರ ವೃಕ್ಷದಂತೆ ಎಲ್ಲವನ್ನೂ ಕೊಡಬಲ್ಲವನಾದವನು. ಮಧುರಿಪು, ಮಧುನಾಮಕರ ಅಂತ ರಾಕ್ಷಸನಿಗೆ ಈತ ಶತ್ರು, ಆದ್ರಿಂದ ಮಧುಸೂದನ. ಮಧು ಅಂದ್ರೆ ಸಂಸಾರದ ಅತಿಯಾದಂಥ ಸುಖ, ಅತಿಯಾದಂಥ ವೈಭೋಗ, ಅದಕ್ಕೆ ಈತ ಶತ್ರು. ಅದನ್ನು ನಾಶ ಮಾಡಿ ಜೀವನ ತನ್ನ ಕಡೆ ಎಳ್ಕೊಳ್ಳುವಂಥವನು. ಪ್ರಾಣದ, ಇವೆಲ್ಲ ಕೆಲವು ವಿಷ್ಣು ಸಹಸ್ರನಾಮದ ಶಬ್ದಗಳು. ಜಗನ್ನಾಥ ವಿಠಲ, ಅಂತಹ ಜಗನ್ನಾಥ ವಿಠಲ ತಾನೇ ಗತಿ ಎಂದು, ಈ ಜಗನ್ನಾಥ ಒಬ್ಬನೇ ನಮಗೆ ಗತಿ, ನಮಗಿನ್ಯಾರೂ ಗತಿ ಇಲ್ಲ ಅಂತ ಹೀಗೆ ಧ್ಯಾನ ಮಾಡಿದರೆ ಆತ ನಮ್ಮನ್ನು ಪೊರೆಯುತ್ತಾನೆ. ಅಲ್ಲಿ ಶ್ರೀನಿಕೇತನ ಅಂತ ಅನ್ನೋದು ತೃಣಚರಾನುಗಂ ಶ್ರೀನಿಕೇತನಂ ಅಂತ ಗೋಪಿಗೀತದಲ್ಲಿ ಬಂದದ್ದು. ದಾಶಾರ್ಹ ಸಾತ್ವತಾಂಪತಿ ಜೀವೋ ವಿನಯಿತ ಸಾಕ್ಷಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ. ಜ್ಞಾನಗಮ್ಯ, ಮಾನದ, ಇವು ಕೂಡ ವಿಷ್ಣು ಸಹಸ್ರನಾಮದಲ್ಲಿ. ಈಶಾನ ಪ್ರಾಣದ ಪ್ರಾಣ, ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಅಂತ ಅದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಮಾತು. ಮತ್ತು ಪ್ರಣವ ಅಂತ ಕೂಡ ಅವನಿಗೆ ಹೆಸರಿದೆ. ಪ್ರಾಣದ, ಪ್ರಣವ, ಪೃಥು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಎರಡು ಕಡೆ ಆ ಶಬ್ದ ಬಂದಿದೆ. ಹೀಗೆ ಅನೇಕಾನೇಕ ಶಬ್ದಗಳಿಂದ ಆ ಶಬ್ದಗಳು ಹೊಮ್ಮಿಸುವಂತಹ ಅರ್ಥಗಳ ಮೂಲಕ ಆತನನ್ನ ಧ್ಯಾನ ಮಾಡಿದರೆ ಆತ ಭಕ್ತರಿಗೆ ಒಲಿತಾನೆ ಅನ್ನುವಲ್ಲಿಗೆ ಈ ಪಂಚತನ್ಮಾತ್ರಾ ಸಂಧಿ ಅಥವಾ ದುರಿತ ನಿವಾರಣ ಸಂಧಿ ಅನ್ಸ್ಕೊಂಡಿರುವಂತಹ ಈ 7ನೇ ಸಂಧಿ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.